ಇವತ್ತು ತೊಂಡೆಕಾಯಿ ಕರ್ರಿನ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಒಂದು 15 ನಿಮಿಷದಲ್ಲಿ ಹೇಗೆ ಮಾಡ್ಕೊಂಬರೋದು ಅಂತ ನೋಡ್ಕೊಂಬರೋಣ. ಫಸ್ಟಿಗೆ ಅರ್ಧ kg ತೊಂಡೆಕಾಯಿನ ತೊಳ್ಕೊಂಡು ಉದ್ದುದ್ದಾಗಿ ಹೆಚ್ಚಿಟ್ಕೋಬೇಕು. ಆಮೇಲೆ ಒಂದು ಬಾಣಲೆ ತೊಗೊಂಡು ಅದ್ರ ಕೆಳಗಡೆ ನೀರು ಹಾಕಿ ಇದು ಹೆಚ್ಚಿಟ್ಕೊಂಡಿರೋ ತೊಂಡೆಕಾಯಿನ ಒಂದು ಪ್ಲೇಟ್ನಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಸ್ಟೀಮ್ ಮಾಡ್ಕೋಬೇಕು. ಇವಾಗ ಇನ್ನೊಂದು ಬಾಣಲೆನಲ್ಲಿ 3/4 ಕಪ್ಪಷ್ಟು ಎಳ್ಳು ಹಾಕಿ ಕೆಂಪಗಾಗೋವರೆಗೂ ಹುರಿಬೇಕು. ಆನಂತರ ಅದೇ ಬಾಣಲೆಗೆ ಮತ್ತೆ 3/4 ಕಪ್ಪಷ್ಟು ಶೇಂಗಾ ಅದನ್ನು ಹಾಕಿ ಕೆಂಪಗಾಗಿ ಹುರಿಬೇಕು. ಆಮೇಲೆ 3/4 ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಹಾಕಿ ಒಂದು 2 ನಿಮಿಷ ಕಲಸಿ ಅದನ್ನು ಆಫ್ ಮಾಡಿಬಿಡಬೇಕು. ಇದು ಒಣ ಕೊಬ್ಬರಿ ತುರಿ ಬೇಗ ಕೆಂಪಗಾಗಿ ಹೋಗ್ಬಿಡುತ್ತೆ, ತುಂಬ ಕೆಂಪಗೆ ಮಾಡ್ಕೋಬೇಡಿ, ಅದು ಚೆನ್ನಾಗಿರಲ್ಲ, ಟೇಸ್ಟ್ ಕಹಿ ಬಂದುಬಿಡುತ್ತೆ. ಇವಾಗ ಇದನ್ನೆಲ್ಲ ಹುರ್ಕೊಂಡಿರೋದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಶೇಂಗಾ ಆದಮೇಲಿನ ಸಿಪ್ಪೆ ತೆಗೆದಿಟ್ಕೋಬೇಕು. ಇವಾಗ ಹಾಕ್ಕೊಂಡು ಫಸ್ಟ್ ಪೌಡ್ರ್ ಮಾಡಿ ಇಟ್ಕೋಬೇಕು. ಪೌಡ್ರ್ ಮಾಡ್ಕೊಂಡ್ಮೇಲೆ ಆಮೇಲೆ ಅರ್ಧ ಗ್ಲಾಸಷ್ಟು ನೀರು ಹಾಕಿ ಅದನ್ನು ಮತ್ತೆ ಪೇಸ್ಟ್ ಥರ ಮಾಡ್ಕೊಂಡು ಇಟ್ಕೋಬೇಕು. ಅಷ್ಟರಲ್ಲಿ ಇವಾಗ ತೊಂಡೆಕಾಯಿ ಬೆಂದಿರುತ್ತೆ, ಅದು ಕೈಯಿಂದ ಮುರಿದು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಇವಾಗ 5 ನಿಮಿಷ ತೊಂಡೆಕಾಯಿ ಬೇಕಷ್ಟೇ ಸಾಕು. ಆಮೇಲೆ ಇದನ್ನು ಹುರ್ಕೊಳ್ಳೋಕೆ ಒಂದು 5 ನಿಮಿಷ ಆಯಿತು. ಇವಾಗ ಮತ್ತೆ ಒಂದು ಬಾಣಲೆ ಇಟ್ಬಿಟ್ಟು 2 ಸ್ಪೂನಷ್ಟು ಎಣ್ಣೆ ಹಾಕಿ ಒಗ್ಗರಣೆ ಕಾಳು ಹಾಕಿ ಅದು ಸಿಡಿಬೇಕು. ಸಿಡಿದ ನಂತರ ಇವಾಗ ರುಬ್ಬಿಟ್ಕೊಂಡಿರೋ ಪೇಸ್ಟನ್ನು ಅದರಲ್ಲಿ ಹಾಕಿ ಇವಾಗ ಅದು ಹುಣಸೆ ಹಣ್ಣನ್ನು ಸ್ವಲ್ಪ ನೆನೆಸಿಟ್ಕೊಂಡಿರಬೇಕು, ಅದನ್ನು ಸ್ವಲ್ಪ ಕಿವುಚಿ ಅದನ್ನು ರಸನ ಅದರಲ್ಲಿ ಆ್ಯಡ್ ಮಾಡಿ ಇದಕ್ಕೆ ಇದು ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ, ಮಸಾಲೆ ಪೌಡರು ಹಾಕಿ ಕಲಿಸ್ಬಿಡ್ಬೇಕು. ಕಲಸಿ ಒಂದು 2 ನಿಮಿಷ ಅದು ಸುತ್ತಲೂ ಬಾಣಲೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಅದನ್ನು ಬಿಡಬೇಕು. ಅದು ಒಂದು 5 ನಿಮಿಷ ಆಗುತ್ತಷ್ಟೇ. ಅದಾದಮೇಲೆ ಇವಾಗ ನೋಡಿ, ತೊಂಡೆಕಾಯಿನ ನಾವು ಜಾಸ್ತಿ ಹುರ್ಕೊಂಡಿಲ್ಲ. ಆಮೇಲೆ ಇದು ನಾವು ಹುರಿಬೇಕು ಅಂದರೆ ಒಂದು 15 ನಿಮಿಷ ಹುರಿಯೋಕ್ಕೆ ಬೇಕಾಗುತ್ತೆ. ಅದ್ರ ಮುಂದೆ ನಿಂತ್ಕೊಂಡು ಅದು ನಿಧಾನ ಲೋ ಫ್ಲೇಮಲ್ಲಿ ಇಟ್ಟು ಹುರಿಬೇಕಾಗುತ್ತೆ. ಇವಾಗ ಅದು ಟೈಮು ಅಷ್ಟೊಂದು ಹಿಡ್ಕೊಳ್ಳುತ್ತೆ. ಇವಾಗ ಇದು ಆದರೆ ಸಿಂಪಲ್ಲಾಗಿ ಬೆಳಗ್ಗೆ ಹೊತ್ತು ಯಾವುದು ತರಕಾರಿ ಇಲ್ಲ ಅಂದರೆ ಟೊಮೆಟೊ ಇಲ್ಲ, ಈರುಳ್ಳಿ, ಬೆಳ್ಳುಳ್ಳಿ ಯಾವುದು ಇಲ್ಲ ಅಂದ್ರೂ ಬೇಗ ಮಾಡ್ಕೊಂಬಿಡ್ಬೋದು. ಆಮೇಲೆ ಇದು ಟೇಸ್ಟೂ ಅಷ್ಟೇ ಸೂಪರಾಗಿರ್ತದೆ. ಇವಾಗ ಇದನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಲಸಿ ಆಮೇಲೆ ಇದು ತೊಂಡೆಕಾಯಿನ ಅದಕ್ಕೆ ಹಾಕಿ ಒಂದು 2 ಸೆಕೆಂಡ್ ಬಾಯ್ಲ್ ಮಾಡಿದರೆ ಇದು ತೊಂಡೆಕಾಯಿ ರೆಡಿ ಆಯಿತು. ಇದು ಅನ್ನ, ರೊಟ್ಟಿ, ಚಪಾತಿ ಯಾವುದಕ್ಕೆ ಬೇಕಾದರೂ ತಿನ್ಬೋದು. ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ. ಇದು ಎಳ್ಳಲ್ಲಿ ಹೈ ಕ್ಯಾಲ್ಸಿಯಮ್ಮು ಮತ್ತು ಶೇಂಗಾದಲ್ಲಿ ಪ್ರೋಟೀನು ಇರೋದರಿಂದ ನಮಗೆ ಬಾಡಿಗೆ ಪ್ರೋಟೀನು ಮತ್ತು ಕ್ಯಾಲ್ಸಿಯಮ್ ಸಿಗುತ್ತೆ. ಇದು ಮತ್ತು ಸ್ಟೀಮಲ್ಲಿ ಬೇಯಿಸಿರೋದ್ರಿಂದ ಜಾಸ್ತಿ ಎಣ್ಣೆನೂ ಬೇಕಾಗೋದಿಲ್ಲ. ಮತ್ತು ಬೆಳಗ್ಗೆ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಆಮೇಲೆ ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡಿದರೆ ಇದು ಸ್ಟೀಮ್ ತೊಂಡೆಕಾಯಿ ಕರ್ರಿ ರೆಡಿ ಆಯಿತು. ಇದು ನೋಡಿ, ಸಿಂಪಲ್ಲಾಗಿ ಈಸಿಯಾಗಿ ಬೆಳಗ್ಗೆ ಹೊತ್ತು ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಮಾಡ್ಕೊಂಬಿಡ್ಬೋದು. ಮತ್ತು ಕೆಲ್ಸಕ್ಕೆ ಹೋಗೋರಿಗಂತೂ ಭಾಳ ಈಸಿಯಾಗಿ ಮಾಡ್ಕೋಬೋದು. ಹರೇ ಕೃಷ್ಣ.